ಹೋಗು. ಅಲ್ಬೇ ನೀ ಮಾಡಿದ್ ಸರಿ ಅನ್ನ. ನಮ್ಮ ಅತ್ತಿನೊಂದು ಮಾತು ಕರಿಬೋದಿತ್ತಲ್ಲ, ಅವ್ರು ಭಾಳ ಸಿಟ್ಟಾಗ್ಯಾರ ಈಗ, ಗೊತ್ತಾ? ಇದಕ್ಕೆ ಏನು ಹೇಳೋದು ನಾನು? ನನಗೆ ಬಂದು ಬಾಯಿಗೆ ಬಂದಾಗ ಒದರಾಡಿದ್ರು. ನೀನು ಅಲ್ಲಿ ಇವರು ಶಾಂತ ದೊಡ್ಡವನ್ನ ಕರ್ದಿ, ಅವ್ರನ್ನ ಕರ್ದಿ ಯಾಕಂತ ನಾ ಕೇಳಂಗಿಲ್ಲ, ಅವ್ರನ್ನ ಕರ್ದಿ ಅಲ್ಲ, ಹಂಗೆ ನಮ್ಮವನು ಕರಿಬೋದಿತ್ತು. ನಮ್ಮ ಅತ್ತಿನೂ ನೋಡು, ಅವ್ರಿಗೆ ಸಿಟ್ಟು ಬಂದೈತಿ. ನಾನು ಯಾರಿಗಂತ ಹೇಳಲಿ ಈಗ? ತಪ್ಪಿಗೆ ನಮ್ಮ ಕಡೆನೇ ಆತಿಲ್ಲ. ಅಯ್ಯೋ ಹೌದಾ, ಬರ್ತಿದ್ರಂತ ನಿಮ್ಮತ್ತಿ? ಬರ್ತಿದ್ರಂತ ಅಂತೀಯಲ್ವ, ಅವ್ರು ಬರ್ತಿದ್ರೋ ಬಿಡ್ತಿದ್ರು, ಒಟ್ನಾಗ ನೀನಾರ ಕೇಳ್ಬೋದಿತ್ತಲ್ಲ. ಏನು ಬಿಡವ ನೀನತ್ತಾಗ, ನೀ ಮಾಡೋ ಇಂಥವು ಮಾಡ್ಕೊಂತೀರಿ, ನಾವು ಸಿಕ್ಕೊಂಡು ಒದ್ದಾಡ್ಬೇಕಿಲ್ಲ. ಅಯ್ಯೋ ದೇವ್ರೆ, ಭಾಳ ಒದ್ದಾಡಿದ್ಲ. ನನಗೆ ಅವ್ರು ಬರ್ತಿದ್ರಂತ ಹೆಂಗೆ ಗೊತ್ತಾಗಬೇಕಯ್ಯವ ನನಗತ್ತಾಗ. ಅಯ್ಯೋ ಛೇ, ನಾನು ಕೇಳೋದಾರೆ ಕೇಳಬೇಕಿತ್ತು, ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. 2 ಸೀಟ್ ಖಾಲಿ ಅದಾವ, ಹೆಂಗಿದ್ರು ಬಂದಿದ್ರು ಅಕ್ಕಿತ್ತೋ ಏನೋ. ಛೇ, ಇಂಥ ಕೆಲಸ ಮಾಡಿದೆ ನಾನು. ಭಾಳ ಸಿಟ್ಟಾಗ್ಯಾರನ ಅಂತ ಕೇಳ್ತಿ, ಭಾಳ ಸಿಟ್ಟು ಆಗ್ಯಾರ. ಅಯ್ಯೋ ದೇವ್ರೇ, ಏನು ಮಾಡ್ಲಿವ? ತಡಿ, ಒಂದು ಫೋನ್ ಹಚ್ತೇನೆ ನಿಮ್ಮ ಅತ್ತಿಗೆ. ಅದು ಏನು ಮಾಡ್ತೀಯ ನೋಡು, ನನಗದು ಗೊತ್ತಿಲ್ಲ. ಫೋನ್ ಹಚ್ಚಿ ಮಾತಾಡ್ತೀಯ, ಇದ್ರಿಗೆ ಬರ್ತೀಯ, ನಂಗೆ ಗೊತ್ತಿಲ್ಲ. ಬೇಜಾರಂತರೂ ಆಗ್ಯಾರ ಅವರು. ಸಾಲದಕ್ಕೆ ನಮ್ಮ ಅತ್ತಿ ನನ್ನ ಏನೋ ಒಂದು ಚೂರ ಸಪೋರ್ಟಿವ್ ಇದ್ಲು. ಒಂದು ಸ್ವಲ್ಪ ಮಗಳು ಏನಾರು ಮಾಡಿದ್ರೆ ಹೊಳ್ಳಾಕಿಗೆ ಬೈತಿದ್ಲು. ಈಗಂತೂ ನಿದ್ದೆ ಬಂದವ್ರಿಗೆ ಹಾಶ್ ಕೊಟ್ಟಂಗೆ ಆತೀಗ. ಮುಗಿದೋದ್ ಕತಿ ಗೊತ್ತನ? ಮೊದಲೇ ಆ ನಂದಿನಿ ನನ್ನ ಮ್ಯಾಗ ಹಂಗೆ ಕತ್ತಿ ಮಸಿತಾಳ, ಆಕಿಗೆ ಒಳ್ಳೆ ಚಲೋ ಆತ. ಇನ್ನೊಟ್ಟು ಅವ್ರ ತಲೆಯಾಗ ಅದು ಏನೇನು ತುಂಬ್ತಾಳ ದೇವ್ರಿಗೆ ಗೊತ್ತು. ಒಂಥರ ನೆಮ್ಮದಿ ಇಲ್ದಂಗೆ ನೋಡವ ನನ್ನ ಜೀವನ ಆತಾಗ. ಆಯ್ತು, ಎದಕ್ಕೆ ಹಂಗೆ ಇದು ಮಾಡ್ಕೊಳಕತ್ತಿ? ನಾ ಫೋನ್ನೇ ಮಾತಾಡ್ತೀನಿ, ಸುಮ್ಮನೆ ಫೋನ್ ಹಚ್ಕೊಂಡು ಕುಂದ್ರಬೇಡ. ನಿಂಗೆ ಆತಂದ್ರೆ ನೀನೇ ಬಂದು ಹೋಗು, ಎಲ್ಲ ಟ್ರಿಪ್ ಮುಗಿಸ್ಕೊಂಡ ಮೇಲೆ ಫೋನ್ ಹಚ್ತಾಳಂತ. ಸರಿ ಆತು. ಎಂತಹ ಕೆಲಸ ಆತು. ಅವರು ಬರ್ತಿದ್ರಂತೆ, ನಾನು ಲಕ್ಷ್ಯ ಹಾರಿಬಿಟ್ಟೆ. ಸ್ವಲ್ಪ ಕರ್ದಾರ ಕರಿಬೋದಿತ್ತು ಅವ್ರನ್ನ. ಆತೀಗ ಅವ್ವ ಅಪ್ಪ ಎಲ್ಲೋಗೈತಿ? ಇನ್ನೆಲ್ಲ ಹೋಗಿರ್ತಾರ? ಅದಾಳಲ್ಲ ಮನಿ ಮುರ್ಕಿ, ಮನಿ ಹಾಳಿ, ಆಕಿ ಮನೆಗೆ ಹೋಗಿರ್ತಾರ. ಮತ್ತೆಲ್ಲ ಹೋಗಿರ್ತಾರ? ಅಯ್ಯೋ ನೀನಂದತ್ತಾಗ ಈಗ ಅದು ಬಿಡು ಹೋಲಿ. ಅವ್ವ, ಅದು ಲಕ್ಷ್ಮೀ ದವಾಖಾನೆ ಕರ್ಕೊಂಡೋಗಿದ್ದೆ ಈಗ. ಅಯ್ಯ, ಅದೇನು ದೊಡ್ಡ ಸಂಭ್ರಮನ? ಎದಕ್ಕೆ ಕರ್ಕೊಂಡೋಗಿದ್ದೆ? ಕರ್ಕೊಂಡೋಗಿ ಆತಿಲ್ಲ ಬಿಡು. ಅಯ್ಯೋ ಅವ್ವ, ಅದು ಹಂಗಲ್ವಾ, ಲಕ್ಷ್ಮಿ ಪ್ರೆಗ್ನೆಂಟ್ ಅದಾಳ. ಖುಷಿ ಆತಪ್ಪ. ಹೌದಾ? ಕೇಳಿ ಸುದ್ದಿ ಭಾಳ ಖುಷಿ ಆತ. ಅಂತೂ ಇಂತೂ ನೀನಾರ ದೌಡ್ಸಿ ಈ ಸುದ್ದಿ ಕೊಟ್ಟೆಲ್ಲ. ನಿಮ್ಮ ಅಣ್ಣ ಕೊಡ್ತಾನಂತ ಕಾಯ್ತಿದ್ದೆ. ಯಾಕೆ ಅದು ಭಾಳ ಲೇಟೇ ಆಯ್ತು, 2.5 ವರ್ಷ ಆಗಕ್ಕೆ ಬಂತು, ಇನ್ನೂ ಏನೂ ಇಲ್ಲ. ನೀನಾರ ಕೊಟ್ಟೆಲ್ಲ ಆದಷ್ಟು ಗಡ. ಎಷ್ಟು ಮಂದಿ ಹೊರಗೆ ಹೋದಲ್ಲೆಲ್ಲ ಕೇಳೋರು, ಏನು ಸುದ್ದಿ, ಏನು ಖುಷಿ, ಏನು ವಿಶೇಷ ಅಂತೇಳಿ. ನನಗೂ ಇಲ್ಲ ಅಂದಂದು ಸಾಕಾಗಿತ್ತು. ಒಳ್ಳೇದಾತ. ಇನ್ಮೇಲೆ ಹುಷಾರಾಗಿರಕ್ಕೆ ಹೇಳು. ಅಲ್ಲವಾ, ಹುಷಾರಾಗಿರಕ್ಕೆ ಹೇಳು ಅನ್ನೋ ಬದ್ಲಿ ನೀನೇ ಹೇಳ್ಬೋದಲ್ಲವ, ಇನ್ನೂ ಖುಷಿ ಆಗಲ್ಲ ನಾಕಿಗೆ. ನಾ ಹೇಳೋದೇನು ನೀ ಹೇಳೋದೇನು? ನನ್ನ ಮಾತಿಗೆಲ್ಲ ಅಷ್ಟು ಮರ್ಯಾದೆ ಅಕ್ಕಿ ಕಡೆ ಇದ್ದಿದ್ರೆ ನಾನೇ ಮಾತಾಡಿರ್ತಿದ್ದೆ. ನನ್ನ ಮಾತೆಲ್ಲ ಎಲ್ಲಿ ನಡೀತೈತೆ ಅಕ್ಕಿ ಕಡೆ? ಅದು ಬಿಡು, ಅದು ಆಮ್ಯಾಗಿನ ಮಾತು. ಇಲ್ಲೋಡಲ್ಲ, ಹುಷಾರಾಗಿರಕ್ಕೆ ಹೇಳೋಟ. ಅಮ್ಮ, ನಿಮಗೆ ಖುಷಿ ಆತಾ? ಹೇಳಿದ್ನಲ್ಲ ಖುಷಿ ಆಯ್ತು ಅಂತೇಳಿ, ಮತ್ತೇನು ಹೊಸ್ತಾಗಿ ಕೇಳಾಕತ್ತಿ? ನಿನ್ನ ಮ್ಯಾಗಿನ ಸಿಟ್ಟೇನು ಕಮ್ಮಿ ಆಗಲ್ಲ ನನಗೆ. ಭಾಳ ಅಂದ್ರೇನು, ನನ್ನ ಮನೆಗೆ ಒಂದು ಕೂಸು ಬರಾಕತ್ತಲ್ಲ ಅನ್ನೋ ಒಂದು ಖುಷಿ ಅಷ್ಟೇ. ಅದು ಬಿಟ್ಟರೆ ಮತ್ತೇನು ಅಷ್ಟೇನು ನನಗೇನು ನಿನ್ನ ಮೇಲಿನ ಸಿಟ್ಟು ಮರಿ ಅಷ್ಟೇನು ಖುಷಿ ಆಗಿಲ್ಲ. ಯಾಕೆ ಸುಮ್ಮನೆ ಹುಟ್ಟ ಖುಷಿನ ಮ್ಯಾಗ ಸಿಟ್ಟು ಮಾಡಬೇಕು ಅಂತ ಅಷ್ಟೇ ಸಮಾಧಾನಾಗಿ ಮಾತಾಡಕತ್ತೀನಿ. ಆಯ್ತವ, ಆಯ್ತು. ಈಗ ಮಾತ್ರ ಆಕಿಗೆ ಏನು ಬೇಜಾರು ಮಾಡಕೋಬೇಡ. ಡಾಕ್ಟರ್ ಹೇಳಾರ, ಹುಷಾರಾಗಿ ನೋಡ್ಕೊರಿ, ಚಲೋತ್ತಾಗಿ ನೋಡ್ಕೊರಿ, ಒಟ್ಟ ಏನು ತೊಂದರೆ ಆಗ್ಲಾರ್ದಂಗೆ ನೋಡ್ಕೋಬೇಕು ಅಂತ ಹೇಳಾರ. ಇಲ್ಲೇನು ಕಲ್ಲಿನ ಕೂಡ ಹಾವಿನ ಚಿಂಬಿ ಹೊರಸಾಕತ್ತನ? ನಿಂದೊಂದು ಕತಿ ಅತ್ತಾಗ ಆರಾಮಾಗೆ ನೋಡ್ಕೊಳಕತ್ತಲ್ಲ. ಇನ್ನು ಅವ್ರ ಮನೆ ಅನ್ಕಿನ ಇಲ್ಲೇ ಆರಾಮಾಗದಾಳ. ಕಾಲೇಜ್ಗೆಲ್ಲ ಏನು ಹೋಗಬೇಡ ಅಂತ ಹೇಳು, ಆರಾಮ ಮನ್ಯಾಗ ಇರಲಿ ಬೇಕಾರೆ. ಇಲ್ಲಮ್ಮ, ಹೋಗ್ಬೇಕು. ಯಾಕಂದ್ರೆ ನಾನು ಲೋನ್ ಮಾಡ್ಕೊಂಡು ಓದಿರೋದು, ಅದ್ರ ಸಾಲ ಇನ್ನೂ ತಲೆ ಮ್ಯಾಗೈತಿ. ನಂದು ಮಂತ್ಲಿ ಸ್ಯಾಲ್ರಿ ಬಂದಂಗೂ ಹರಿತಾ ಇರೋದು. ನಾನು ಕೆಲಸ ಬಿಟ್ಟರೆ ನಡೆಯಲ್ಲ. ಅದು ಎಷ್ಟದ ಲೋನ ನೋಡು, ಅದನ್ನು ನೋಡು, ಬಡ ಕೊಟ್ಟು ಬಗೆಹರಿಸು. ಈಗಿನ ಕಾಲದ ಪ್ರೆಗ್ನೆನ್ಸಿ ಅಂದರೆ ಭಾಳ ಹುಷಾರಾಗೇ ಇರ್ಬೇಕು. ಏನು ಇನ್ನು ಕೆಲವ್ರ ನಂತರ ಹಾಸಿಗೆ ಬಿಟ್ಟು ನೆಲಕ್ಕೆ ಕೇಳಿಸಲ್ಲ. ಈಕಿ ದಿನಾನು ಅಪ್ ಆ್ಯಂಡ್ ಡೌನ್ ಮಾಡಕತ್ರ ಎದಕ್ಕೆ ಬಂತದ? ರೋಡ್ ಮೊದಲೇ ಬರೋಬ್ಬರಿ ಇಲ್ಲ. ಬೇಡ, ಅದೇನು ಒಂದು ಎಷ್ಟು ಲಕ್ಷ ಆಯ್ತಾ ನೋಡೋದು, ಗಡ ಕೊಟ್ಟು ಮುಟ್ಟಿಸೋದನ್ನು. ಒಮ್ಮೆ ಹೋಗಿ ಕ್ಲಿಯರ್ ಮಾಡಿರಿ. ಈಗೇನು ಕೆಲ್ಸಕ್ಕೆ ಹೋಗೋದೇನು ಬೇಡ. ಇಲ್ಲಮ್ಮ ಅತ್ತಿಯರ, ಅದು ನನಗೆ ಈ ಕೆಲಸದ ಮೇಲೆ ಭಾಳ ಪ್ರೀತಿ ಐತಿ. ನನಗನ್ನು ಬಿಡೋಕೆ ಇಷ್ಟ ಇಲ್ಲ. ನಾನು ಅಟ್ಲೀಸ್ಟ್ ಒಂದು 6 ತಿಂಗಳವರೆಗೂ ಆದರೂ ಹೋಗ್ತೀನಿ. 6 ತಿಂಗಳ ಮೇಲೆ ಲೀವ್ ಕೊಡ್ತಾರೆ, ಪ್ರೆಗ್ನೆನ್ಸಿ ಇದು ರಜಾ ಅಂತ ಇರ್ತಾವೆ. ಅದಾದಮೇಲೆ ಮತ್ತೆ ನಾನು ಪಾಪು ಆದಮೇಲೆ ಒಂದು 4 ತಿಂಗಳು ಮನೆಯಾಗಿದ್ದು ಹೋಗ್ಬೋದು. 4 ತಿಂಗಳಾದ್ಮೇಲೆ ನಿನ್ನ ಪಾಡಿಗೆ ನೀ ಕೆಲ್ಸಕ್ಕೆ ಹೋದ್ರೆ ಆ ಖುಷಿನ ನೋಡ್ಕೊಳ್ಳೋದು ಯಾರು? ಅವಾಗ ನಮ್ಮ ತಲೆ ಕಟ್ಬೇಕಂತ ಮಾಡಿಯಾ? ಎಷ್ಟೋ ಸ್ವಲ್ಪ ಭಾಳ ಅಂದರೆ ಎತ್ಕೊತೇವಿ, ಭಾಳ ಅಂದ್ರೆ 1-2 ತಾಸು ಎತ್ಕೊಂಡು ಆಟ ಆಡಿಸ್ತೀವಿ. ಹಂಗಂತ ದಿನ ಪೂರ್ತಿ ಕರ್ಕೊಂಡು ಕುಂದ್ರಕ್ಕಾಗಲ್ಲ. ಏನು? ಇಲ್ಲ, ಅದು ಆಮೇಲೆ ನೋಡೋದು. ಹತ್ತತ್ರ 1-2 ವರ್ಷ ಎಲ್ಲೂ ಹೋಗೋಕ್ಕಾಗಲ್ಲ. ಪಾಪು ಹುಟ್ಟಿದ್ಮೇಲೆ 1-2 ವರ್ಷ ಆದರೂ ಮನ್ಯಾಗ ಇರ್ಬೇಕಾಕತಿ. ಆ ಪಾಪು ತನ್ನ ಒಂಥರ ಹೆಂಗಂತದ ತನ್ನ ಕೈಲೇ ತಾನೇ ತಿನ್ನಕ್ಕೆ ಶುರು ಆಗೋವರೆಗೂ ಆರಾಮ್ ಮನ್ಯಾಗಿರು. ಏನು ಕುಸಿನ ಕರ್ಕೊಂಡು ಎಲ್ಲ ಪ್ರತಿಯೊಂದು ನೀನೇ ಮಾಡಾಕ್ಬೇಕು. ಅದಕ್ಕೆ ಒಜ್ಜಿ ಗಿಜ್ಜಿ ಎತ್ವಕ್ಕೆ ಹೋಗಬೇಡ. ಹತ್ತದು ಇಳಿಯೋದು ದಡಬಡ ನಡೆಯೋದು ಇವೆಲ್ಲ ಕಮ್ಮಿ ಮಾಡ್ಕೊ ಒಂದು ಸ್ವಲ್ಪ. ಛೇ, ನಾನು ಎಷ್ಟು ಅಂದ್ಕೊಂಡಿದ್ದೆ,
ನಾನೇ ಫಸ್ಟ್ ಸಿಹಿ ಸುದ್ದಿ ಕೊಡ್ಬೇಕು ಅಂತ ಹಾಳಾದ್ದು ಇವಳು ಕೊಟ್ಬಿಟ್ಲಲ್ಲ. ಅಲ್ಲ ಎಷ್ಟು ಅವಮಾನ. ನಾಳೆ 4 ಮಂದಿ ಅಂತಾರ ನಿನ್ನ ದೊಡ್ಡ ಸೊಸಿ ಮದುವೆಯಾಗಿ ಇಷ್ಟು ವರ್ಷ ಆತ, ಈ ಸಣ್ಣ ಸೊಸಿಗೆ ಆತಲ್ಲ ಅಂತ. ಥು, ಎಷ್ಟು ಒಂಥರ ಮುಜುಗರ. ಛೇ, ಏನಿದೆ ನನಗೆ ಮಂದಿಗೆ ಮಕ ಹೆಂಗೆ ತೋರಿಸ್ಲಿ? ಹಾಳಾದ ತಗ. ನಾನು ಟ್ರೀಟ್ಮೆಂಟ್ ತೊಗೋಬೇಕು. ನನಗೇನು ಪ್ರಾಬ್ಲಮ್ ಇಲ್ಲ, ಇವ್ರಿಗೂ ಏನು ಪ್ರಾಬ್ಲಮ್ ಇಲ್ಲ, ಆದರೂ ಯಾಕೆ ಆಗೋಲ್ತು? ನಿಮ್ಮ ಅವ್ವಾರ ಏನೋ ಟ್ರಿಪ್ ಹೋಗ್ಯಾರಂತಲ್ಲ? ಚಲೋ ಆಗ್ಯದ ತಗೋ ಅಡ್ಡಾಡಕ್ಕೆ. ಇದ್ದೊಬ್ಬಕ್ಕಿನ ನಮ್ಮ ಮನೆಗೆ ಕಳ್ಸಾತ, ಮತ್ತೇನೈತಿ? ಟ್ರಿಪ್ಪಿಗೆ ಅಡ್ಡಾಡೋದು. ಮೊದಲು ನಾನಿದ್ದೆ ಹಿಂಗೆ. ನಾನು ಅದು ಯಾವ ಗಳಿಗ್ಯಾಗ ನೀ ಪುಣ್ಯಾತ್ಗಿತ್ತಿ ನಮ್ಮ ಮನೆಗೆ ಕಾಲಿಟ್ಟೆ ಗೊತ್ತಿಲ್ಲ. ನಮ್ಮ ಮನೆಯಾಗಿರೋ ಸುಖ ಸಂತೋಷ ನೆಮ್ಮದಿ ಎಲ್ಲ ಕಿತ್ಕೊಂಡು ಹೋಗೈತಿ. ಏನು ಯಾವ ಟ್ರಿಪ್ಪು ಇಲ್ಲ, ಯಾವುದೂ ಇಲ್ಲ. ಕೇಳಲ್ಲಿ ನಿನ್ನ ಗಂಡನ್ನ ಎಷ್ಟು ಅಡ್ಡಾಡ್ತಿದ್ವಿ, ಎಷ್ಟು ಖುಷಿಯಾಗಿರ್ತಿದ್ವಿ, ಹೆಂಗಿದ್ವಿ ನಾವು ಅಂತ. ಎಲ್ಲ ಹಾಳಾಗೋತು. ಈಗೂ ನೆನೆಸ್ಕೊಂಡ್ರೆ ಅಷ್ಟು ಸಿಟ್ಟು ಬರ್ತದೆ ನನಗೆ. ನನ್ನ ಗಂಡ ಸತಿಗೆ ನನ್ನ ಕೈಯಾಗಿಲ್ದಂಗೆ ಆಗ್ಬಿಡ್ತು. ಎಷ್ಟೋ ಸಲ ನೆನೆಸ್ಕೊಂಡ್ರೆ ಹಾಳಾದ ನಿಮ್ಮ ಸಂಬಂಧ ಮಾಡಿ ದೊಡ್ಡ ಮಣ್ತಿನ ಕೆಲಸ ಮಾಡ್ಕೊಂಡೆ ಅಂತ ಅನಿಸ್ತದೆ ನನಗೆ. ಅವ ಯಾಕವ ಹಂಗೆ ಮಾತಾಡ್ತಿ? ಏನ್ ಆಗ್ಬಾರ್ದಾಗೈತಿ ಈಗ ಅಂತ ಹಂಗೆ ಮಾತಾಡ್ತೀನಿ? ನೀನು ಪ್ರೆಗ್ನೆಂಟ್ ಅದಾಳವ ಆಕಿ. ನಾ ಏನ್ ಬೇಜಾರಾಗಂಗೆ ಮಾತಾಡೇನ್ಲ? ಕತಿನಿಂದ ತಗ ಈಕಿ ಸಂಬಂಧ ಮಾಡಿದ್ದಕ್ಕಲ್ಲ ಹಾಳಾದ ತಗ. ಆಕಿ ಬಂದು ಗಂಟು ಬಿದ್ದಿದ್ದೆ ನಿಮ್ಮಪ್ಪಗ. ನೋಡು, ನಾನು ಅದನ್ನು ಯಾವತ್ತೂ ಮರೆಯಂಗಿಲ್ಲ. ನನ್ನ ಹೊಟ್ಟಿ ಸಂಕಟ ಅದನ್ನು ಯಾವತ್ತೂ ಮರೆಯೋದಿಲ್ಲ ನಾನು. ಈಗ ನೋಡಿ ನಿಮ್ಮಪ್ಪ ಮನ್ಯಾಗ ಅದ, ನಾನು ಆ ಬಿಡಾಡಿ ಮನ್ಯಾಗ ಬಿದ್ದಾನ. ನಂಗೆ ನೆನಪಕ್ಕತೆ ಆಗೋದಲ್ಲ ಅದು. ನಿನ್ನ ಹೆಂಡತಿ ನೀ ಹೋಗಿ ಇನ್ನೊಬ್ಬಕಿ ಮನ್ಯಾಗ ಕುಂತಿದ್ರೆ ನಿನ್ನ ಹೆಂಡತಿಗೆ ಗೊತ್ತಾಕಿತ್ತದ ಬೇಜಾರು. ಇಷ್ಟು ದಿನ ಆಯ್ತು ನಾನು ಆಕಿ ಮ್ಯಾಗ ಸಿಟ್ಟು ಮಾಡಿದ್ರು. ಅವ್ರ ಅತ್ತಿನೇನಾರ ಇಲ್ಲಿಂದ ಓಡಿಸಿದ್ಲನ? ಓಡಿಸ್ಲಿಲ್ಲ. ಸಿಟ್ಟು ಬರೋದಿಲ್ಲ ನನಗೆ. ಯಾರಾದ್ರೆ ಬೇಡ, ನಮ್ಮ ಅತ್ತಿಗೆ ಬೇಜಾರಾಗೈತಿ, ಇನ್ನಿಕ್ಕಿ ನಮ್ಮ ಅತ್ತಿಗೆ ನಾ ಸುಮ್ ದೂರ ಇರಕ್ಕೆ ಹೇಳೋಣ ಅನ್ನೋದು ಏನಾರ ಐತೆ ನೋಡಕ್ಕಿಗೆ. ನಾ ಏನು ಸಿಟ್ಟಾದ್ರೂ ಆಕಿಗೇನು ಪರ್ಕ್ ಬೀಳಲ್ಲ, ನಾ ಬೇಜಾರು ಮಾಡ್ಕೊಂಡ್ರು ಆಕಿಗೇನು ಪರ್ಕ್ ಬೀಳಲ್ಲ. ಸುಮ್ಮನಿರ ನೀನು. ಹೋಗಿ ನಿನಗೆ ಹೇಳ್ತಾನಲ್ಲ, ನಂಗೆ ಬುದ್ಧಿ ಇಲ್ಲ ಅವ. ನಾ ಇದ್ದಿದ್ದೊಂದು ವಿಷಯ ನೇರವಾಗಿ ಹೇಳ್ತೇನೆ ನೋಡು. ನೀ ಹಿಂಗ ಮಾಡಾಕತ್ತಿ ಏನು? ಸುಮ್ಮನೆ ಒಂದ ಮನೆಯಾಗಿದ್ದು ಮನಸ್ಸು ಕೆಡಿಸ್ಕೊಳ್ಳೋದಕ್ಕಿಂತ ಸಪ್ರೇಟ್ ಆಗಿರೋದು ಒಳ್ಳೇದು. ಏನು, ನಾನು ಸಪ್ರೇಟ್ ಆಗಿರೋ ನಿರ್ಧಾರನೇ ಮಾಡ್ಬೇಕಾಕತ್ತಿ. ಇದಕ್ಕಿಂತ ಇನ್ನು ಹೆಚ್ಚಿಂದ ಏನು ಹೇಳೋಕ್ಕಾಗಲ್ಲ. ಎಷ್ಟು ನೀನು ಸಮಾಧಾನವಾಗಿರ್ತೀಯ ಅಷ್ಟು ಒಳ್ಳೇದು. ಅಯ್ಯೋ ನೋಡಿದ್ರಮ್ಮ, ಒಂದು ಸಲಕ್ಕೂ ಇವರು ಯಾವತ್ತೂ ಆ ಥರ ಯೋಚನೆ ಮಾಡಿಲ್ಲ. ನೋಡಿದ್ರೆ ಇವನಾಗಲೇ ಬೇರೆ ಇರ್ಬೇಕನ್ನೋ ನಿರ್ಧಾರನೇ ಮಾಡ್ಯಾನ. ಇದಕ್ಕೇನು ಹೇಳೋದು? ನೀವೆಷ್ಟು ಖುಷಿ ಪಟ್ರಿ ಪ್ರೆಗ್ನೆಂಟ್ ಅದಾರ ಅಂತೇಳಿ. ಅದು ಏನಾರ ಅವ್ರ ಮನಸ್ಸಿನಾಗ ಐತಾ? ಏನೂ ಇಲ್ಲ. ಸ್ವಲ್ಪನಾರ ಪಾಪ ನೀವು ಎಷ್ಟು ಅನ್ಸರ್ಸ್ಕೊಂಡು ಹೋಗ್ತೀರಿ. ನೆನಪಾದ್ರೆ ಅಷ್ಟು ಬೇಜಾರಾಕೈತೆ ನನಗೆ ಒಂದೊಂದು ಸಲ. ಮಗ ಆಗಿ ನಿಮಗೆ ಸಪೋರ್ಟ್ ಮಾಡ್ಬೇಕು ಅವರು. ಹೌದವ, ಅಕ್ಕಿನಿಂದ ನಿಂಗೆ ಬೇಜಾರಾಗೈತಿ ಅಂತ ಸಪೋರ್ಟ್ ಮಾಡ್ಬೇಕು. ಅದನ್ನು ಬಿಟ್ಟು ನೋಡಿದರೆ ನಿಮಗೆ ಬೈಯೋಕ್ಕೆ ನೋಡ್ತಿರ್ತಾರೆ. ಇವ ಸಪೋರ್ಟ್ ಮಾಡೋಣ, ಅದೆಲ್ಲ ಸುಳ್ಳು. ಹೆಂಡ್ತಿ ಮತ್ತೀಗ ಹೊಟ್ಟಿಲ್ ಬೇರೆ ಆಗ್ಯಾಳ, ಇನ್ನೇನೈತಿ? ಹೆಂಡ್ತಿ ತಾಳಕ್ಕೆ ತಕ್ಕಂಗೆ ಏನು ಕುಣಿತಾನಷ್ಟೇ. ಆಕಿ ತಾ ಅಂದ್ರೆ ತೈ ಅಂತಾನೆ, ತೈ ಅಂದ್ರೆ ತತ್ತ ಅಂತಾನೆ. ಮಾಡಲಿ, ಏನೇನು ಮಾಡ್ತಾನೆ ಮಾಡಲಿ. ಆಕಿ ಏನು ತಿಳ್ಕೊಂಬಿಟ್ಟಾಳಂದ್ರೆ, ಪ್ರೆಗ್ನೆಂಟ್ ಅದೇನಿ ಅಂದ ತಕ್ಷಣ ನೀವು ಕರಗಿ ನೀರಾಗಿ ಐಸ್ ಥರ ಅಯ್ಯೋ ನೀನು ಮಾಡಿದ್ದೆಲ್ಲ ಸರಿ, ನೀ ಹೆಂಗಿದ್ರು ನಡಿತೈತಿ ಅಂತ ಅಂತೀರಿ ಅಂತ ತಿಳ್ಕೊಂಡಿದ್ಲ ಏನ? ಯಾರಿಗೆ ಗೊತ್ತು? ನೀವು ಬೈದ್ರಲ್ಲ, ಆಕಿಗೆ ತಡ್ಕೊಳಕ್ಕಾಗಿಲ್ಲ. ನೋಡಿದ್ರಿ ಅವ್ರವ್ವ ಅವ್ರ ಮನ್ಯಾಗೆಲ್ಲ ಹೆಂಗೆ ಟ್ರಿಪ್ ಹೊಡ್ಯಾತಾರ. ನಾವು ಮೊದಲು ಎಲ್ಲ ಎಷ್ಟು ಟ್ರಿಪ್ ಮಾಡ್ತಿದ್ವಿ. ಎಲ್ಲ ನಮ್ಮ ಮನೆಗೆ ಒಂಥರ ಸೂತ್ಕ ಛಾಯೆ ಬಂದಂಗೆ ಆಗ್ಬಿಟ್ಟತ್ತಲ್ಲ ಅತ್ತೀರ. ಅದನ್ನು ಹೇಳಿದಕ್ಕೆ ಸಿಟ್ಟು ಬಂತಕ್ಕಿಗೆ. ಅಲ್ಲ, ಮನೆ ಬಿಟ್ಟು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳೋಷ್ಟು ಮುಂದುವರೆದು ಬಿಟ್ಟ ನೋಡು. ಅಲ್ಲ, ಎಲ್ಲ ಆಕಿ ಪಾಠ ಹತ್ತಿಯಾರ, ಮತ್ತೊಂದು ಏನೂ ಇಲ್ಲ. ಛೇ ಪಾಪ ನೀವು ನೋಡ್ರಿ, ಇವತ್ತಿನವರೆಗೂ ನಿಮ್ಮ ದೊಡ್ಡ ಮಗ ಯಾವ ಥರ ಆ ಮಾತು ಅಂದಾರ ಹೇಳ್ರಿ. ಅಲ್ಲ, ಅಂಥದ್ದೇನೂ ಆಗಿಲ್ಲ ಅನ್ಕೋರಿ. ನೀವು ನನ್ನ ಯಾವಾಗಲೂ ಚೆನ್ನಾಗೇ ನೋಡ್ಕೊಂಡಿರಿ, ಈಗೂ ಚೆನ್ನಾಗೇ ನೋಡ್ಕೊತೀರಿ. ಆದರೆ ಯಾವತ್ತೂ ಅವ್ರು ಅಂಥ ಮಾತು ಅಂದಿಲ್ಲ. ಆದರೆ ಇವನ ಬಾಯಾಗ ಎಷ್ಟು ಗಡ ಬಂತು ನೋಡ್ರಿ ಆ ಮಾತು. ಅರ್ಧ ಆಗಿದ್ದೆ ಅವನಿಂದ. ಇವನಿಗೆ ಬೇಡ ಅಂತ ಹೇಳಿದ್ದೆ ನಾನು, ಕೈ ಬಿಟ್ಟಿದ್ದ. ನಿನ್ನ ಗಂಡ ಕುಣಿದು ಅದೇ ಹುಡುಗಿ ಆಗ್ಬೇಕು, ಅದೇ ಸಂಬಂಧನೇ ಆಗ್ಬೇಕು ಅಂತಂದು ಆ ಹುಡುಗಿನ ಮನೆ ಸೊಸಿ ಮಾಡ್ಕೊಳ್ಳೋ ರೀತಿ ಮಾಡಿಬಿಟ್ಟ. ಅವ್ನು ಹಂಗೆ ಮಾಡಲಿಲ್ಲ ಅಂದಿದ್ರೆ ಇವತ್ತು ಈ ಥರ ಒದ್ದಾಡೋ ಪರಿಸ್ಥಿತಿನೇ ಬರ್ತಿದ್ದಿಲ್ಲ ನನಗೆ. ನೆನಪಾದರೆ ಅಷ್ಟು ಸಿಟ್ಟು ಬರ್ತೈತಿ ನನಗೆ, ಹೇಳೋಕ್ಕಾಗಲ್ಲ. ನನಗೆ ಅಷ್ಟು ಸಿಟ್ಟು ಬರ್ತೈತಿ. ಅಲ್ಲ ಪಾರ್ವತಿಯಮ್ಮ, ನೀವಾರ ಒಂದು ಮಾತು ಹೇಳ್ಬೋದಿತ್ತು ನೋಡ್ರಿ. ಈಗ ನಮ್ಮ ಅತ್ತಿಗೆ ಎಷ್ಟು ಸಿಟ್ಟು ಬಂದೈತಿ. ಅವ್ರು ಯಾವಾಗ ಮದುವೆ ಆದಾಗಿಂದ ಇವತ್ತಿನವರೆಗೂ ಇಷ್ಟೊಂದು ರೂಢಾಗಿ ಬಿಹೇವ್ ಮಾಡಿದ್ದಿಲ್ಲ. ಇವತ್ತು ಎಷ್ಟು ಬೇಜಾರಾಗಂಗೆ ಮಾತಾಡ್ಬಿಟ್ರು. ಅಲ್ಲ, ಅವ್ರು ಹೇಳಿದ್ರಾಗೂ ತಪ್ಪೇನಿಲ್ಲ. ಈಕಿ ನಮ್ಮವ್ವ ಮಾಡೋದಿಲ್ಲ ಇಂಥವೇ, ಒಂದೊಂದ್ಸಲ ಹಿಂಗೆ ಮಾಡಿಬಿಡ್ತಾಳ ಅತ್ತಾಗ. ಅಲ್ಲ, ನಿಮ್ಮ ತಾಯಿ ಕರೆದಾಗ, ಶಾಂತ ದೊಡ್ಡವನ್ ಕರೆದಾಗ ಈಗ ನಮ್ಮತ್ತಿಗೆ ಒಂದು ಮಾತು ಕೇಳ್ಬಿಡ್ಬೋದಾಗಿತ್ತಲ್ಲ. ಬಂದರೆ ಅವ್ರ ರೊಕ್ಕದಾಗ ಅವ್ರು ಬಂದು ಹೋಗಿದ್ರು, ಇಲ್ಲ ಬರಲ್ಲ ಅಂತ ಹೇಳ್ತಿದ್ರು. ಇಲ್ಲ, ನಿಮ್ಮ ತಾಯಿನೂ ಕರೆಯಕ್ಕೆ ಹೋಗ್ಬಾರ್ದಾಗಿತ್ತು, ಸುಮ್ಮನೆ ತಮ್ಮ ಪಾಡಿ ತಾವು ಹೋಗ್ಬೇಕಿತ್ತು. ಅಲ್ಲ, ಅವ್ರಿಗೆ ಫೋನ್ ಹಚ್ಚಿ ಕರೆದು ಅವ್ರನ್ನ ಕರ್ಕೊಂಡು ಹೋಗೋದಲ್ದ ಮತ್ತಿಲ್ಲಿ ನಾವು ಮನೆ ಕಾವಲಿಗೆ ಅಂತೇಳಿ ನನ್ನ ಇವ್ರನ್ನ ಬೇರೆ
ಬಿಟ್ಟು ಹೋಗೋದು. ಅಲ್ಲ ಅವಾಗಾರ ಒಂದು ಮಾತು ತಡಿ, ನಾವು ನಮ್ಮ ಬೀಗ್ರಿಗೆ ಹೇಳಿಲ್ಲ, ಏನ ಅನ್ಕೋತಾರ ಏನ ಕೇಳೋಣ ಅಂತ ಅವ್ರ ಮನಸ್ಸಿಗೆ ಬರಲಿಲ್ಲ. ಹಂಗಾರ ಇದಕ್ಕೇನು ಹೇಳೋದು ಹೇಳ್ರಿ ಹಂಗಾರ? ಇದೇನು ಬೇಕಂತ ಮಾಡಿದ್ದ ಏನು ಗೊತ್ತಿಲ್ಲದೆ ಮಾಡಿದ್ದ? ಅಲ್ಲ ಸಣ್ಣರ ಇವ್ರು ಗೊತ್ತಿಲ್ಲದೆ ಇಂಥವೆಲ್ಲ ಮಾಡಕ್ಕೆ ಹೇಳ್ರಿ ಹಂಗಾರ ನೀವೇ ನೋಡೋಣ. ಈಗ ನಾಳೆ ನಮ್ಮತ್ತಿ ನಂದಿನಿ ಕಡೆ ರಿಲೇಷನ್ಸ್ ಎಲ್ಲ ಕರೆದು ನಾಳೆ ಆಕಿ ಮದುವೆ ಆದ್ಮೇಲೆ ನಮ್ಮವ್ವ ನಮ್ಮಪ್ಪನ ಕರೆದಿಲ್ಲ ಅಂದ್ರೆ ನಂಗೆ ಸಿಟ್ಟು ಬರಂಗಿಲ್ಲ? ಹೇಳ್ರಿ ಹಂಗಾರ ನೋಡೋಣ. ಮತ್ತೆ ಈಗ ಪ್ರೀತಮ್ಗೂ ಬೇಜಾರಾಗೈತಿ, ಆದ್ರೆ ಅವ್ರು ಅದನ್ನ ಬಾಯಿ ಬಿಟ್ಟು ಹೇಳಲ್ಲ, ಸುಮ್ಮನೆ ಇರ್ತಾರ ಪಾಪ. ನನಗೆ ಅರ್ಥ ಆಗಕತ್ತೈತಿಲ್ಲ. ಅಯ್ಯೋ ಹೌದಲ್ಲ, ನಾನಿದ್ರ ಬಗ್ಗೆ ವಿಚಾರನೇ ಮಾಡಲಿಲ್ಲ. ಯಾರಿಗೂ ಇದು ತಲೆಗೆ ಬಂದಿಲ್ಲ. ಥೋ ಪಾಪ ಆಂಟಿ ಭಾಳ ಬೇಜಾರು ಮಾಡ್ಕೊಂಡಾರ ಏನು ಹಂಗಾರ. ಅಯ್ಯೋ ಇದಕ್ಕಿದ್ದಂಗೆ ಹಿಂಗೆ ಹೋಗೋದು ಅಂತ ಮಾತಾಡ್ಕೊಂಡ್ರು. ಹಂಗಾರೆ ನಾನು ಒಬ್ಬಕ್ಕೆ ಒಲ್ಲೆ ಅವ್ರವ್ರನ್ನ ಕರ್ಕೊಂಡು ಹೋಗೋಣ ಅಂತ ಅತ್ತಿಯರಂದ್ರು. ಅಂದು ದಿಢೀರ್ ಅಂತ ರೆಡಿಯಾಗಿ ಹೊಂಟಿದ್ದು. ಥೋ ಪಾಪ ಅವ್ರಿಗೆ ಅದಕ್ಕೆ ಬೇಜಾರಾಗೈತಿ. ಈಗ ಏನು ಮಾಡೋದು? ತಪ್ಪು ನಮ್ಮ ಕಡೆನೇ ಆಗಿರೋದು, ತಪ್ಪು ನಮ್ಮದೇ ಇರೋದು. ನಾನು ಹಂಗೆ ತಪ್ಪು ನಮ್ಮ ಕಡೆ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ವಾದಿಸಿರ್ತಿದ್ದೆ. ಈಗ ತಪ್ಪು ನಮ್ಮದೇ ಇರೋ ಹೊತ್ನಾಗ ನಾವು ಏನು ಮಾತಾಡೋಕ್ಕಾಗತ್ತೆ ಹೇಳ್ರಿ ನೋಡೋಣ, ಹೌದಿಲ್ಲ? ಹೌದು. ಈಗ ನಮ್ಮವ್ರು ಹೆಂಗೆ ಈ ಮನೆಗೆ ಬೀಗ್ರೋ, ನಿಮ್ಮ ಅತ್ತಿಯರು ಹಾಗೆ ಬಿಡು ಪಾಪ. ಛೇ ಎಂಥ ಕೆಲಸ ಆಗೋತು. ಛೇ ನಾವು ಇದ್ರ ಬಗ್ಗೆ ವಿಚಾರನೇ ಮಾಡಲಿಲ್ಲ. ಏನು ಮಾಡೋದೀಗ? ಆಮೇಲೆ ಇದನ್ನು ಮಾವರ ಮುಂದೆ ಹೇಳಬೇಡ, ಅವ್ರು ಬೇಜಾರು ಮಾಡ್ಕೊತಾರೆ. ಈಗಿರೋ ಟೆನ್ಷನ್ನೇ ಸಾಕು ಅವರಿಗೆ. ಮತ್ತು ಇದು ಒಂದು ಅಂತಂದ್ರೆ ಹೌದಿಲ್ಲ, ಉಲ್ಟಾ ನಮ್ಮಿಂದ ಯಾಕೆ ಅವ್ರಿಗೆ ಟೆನ್ಷನ್ ಏನಿಲ್ಲ. ಏನು ಮಾಡೋದಂತೇಳಿ ಗೊತ್ತಾಗೋಲ್ತು. ಈ ನಮ್ಮವು ಫೋನ್ ಹಚ್ಚಿ ಸರ್ಯಾಗಿ ಜಾಡ್ಸೀನಿ, ಫೋನ್ ಹಚ್ಚಿ ಬೈದೇ ಬಿಟ್ಟೆ. ಅಯ್ಯೋ ಅಲ್ಲ ಯಾಕೆ ಅಶ್ವಿನಿ ಹಿಂಗೆ ಮಾಡಕ್ಕೆ ಹೋದಿ? ಆಯ್ತು ನಾನೇನು ಅತ್ತಿಯರಿಗೆ ಕೇಳಲೇಬೇಡ ಅಂತ ಹೇಳಂಗಿಲ್ಲ, ಕೇಳಕ್ಕೆ ಸಂಪೂರ್ಣ ಅಧಿಕಾರ ನಿಂಗೆ ಐತಿ. ಆದರೆ ಮನೆಗೆ ಬಂದಮೇಲೆ ಕೇಳ್ಬೋದಿತ್ತಲ್ಲ. ಊರ ಮ್ಯಾಗ ಹೋದವ್ರಿಗೆ ಫೋನ್ ಹಚ್ಚಿ ಯಾಕೆ ಓದಾಡಕ್ಕೆ ಹೋದಿ? ಅವ್ರಿಗೂ ಅಲ್ಲಿ ಟೆನ್ಷನ್, ವಿನಾಕಾರಣ ಹೆಂಗೆ ಪ್ರವಾಸ ಮಾಡ್ತಾರೆ ಅವ್ರು ಹೇಳಿ ನೋಡೋಣ, ಹೌದಿಲ್ಲ? ಥೋ ನೀನು ಫೋನ್ ಹಚ್ಚಬಾರ್ದಾಗಿತ್ತು. ಇಲ್ಲಿ ನನ್ನ ಪರಿಸ್ಥಿತಿ ಏನಂತ ಗೊತ್ತಿಲ್ಲ ನಿಮಗೆ ಅದಕ್ಕೆಮ್ಮ. ನಂಗೆ ನಿನ್ನೆ ಅಂಗಡ್ಯಾಗ ಒಂಥರ ನಂಗೆ ಭಾರಿ ಸಿಟ್ಟು ಬಂದುಬಿಡ್ತು ಅವ್ರ ಅಮ್ಮ ಹೇಳಿದ ಕೇಳಿ. ಅದಕ್ಕೆ ತಕ್ಷಣಕ್ಕೆ ಫೋನ್ ಹಚ್ಚಿ ಒದರಾಡಕತ್ಬಿಟ್ಟೆ. ನೀನು ಮಾಡೋದು ಹಿಂಗೆ ಯಾಕೆ ಮಾಡಕ್ಕೆ ಹೋದಿ? ಕರ್ಕೊಂಬರಕ್ಕೆ ಬರ್ತಿತ್ತು, ನೀನು ಅತ್ತಿಯರ್ನ ಒಂದು ಮಾತು ಕೇಳಕ್ಕೆ ಬರ್ತಿತ್ತಿಲ್ಲ. ನೀವು ಹೋಗಿದ್ದಕ್ಕೆ ನಂಗೇನು ಬೇಜಾರಿಲ್ಲ, ಆದರೆ ಇವ್ರನ್ನ ಒಂದು ಮಾತು ಕೇಳ್ಬೇಕು ಬೇಡ ಅಂತ ನಾನು ಒದರಾಡೇ ಬಿಟ್ಟೆ. ಹಿಂಗೆ ಅಂದರು ಅಂತ ಹೇಳೇ ಬಿಟ್ಟೆ. ಎಷ್ಟು ಸಿಟ್ಟು ಬಂತು ಗೊತ್ತಾ? ಅಂತಾಳ ನಂಗೆ ನೆನಪಾಗ್ಲಿಲ್ಲವ, ಅಥೋ ನನಗೆ ತಲೆಯಾಗ ಬರಲಿಲ್ಲ, ನಾನು ಯೋಚನೆನೇ ಮಾಡಲಿಲ್ಲ ಅಂತಾಳ. ಏನು ಹೇಳೋದು ಇದಕ್ಕೆ ಹೇಳ್ರಿ ನೋಡೋಣ ಹಂಗಾರ. ಹೋಗಲಿ ಬಿಡು. ಈಗ ಏನು ಮಾಡೋದಂಗಾರ? ಹೋಗಿ ಮಾತಾಡ್ತೀಯಾ? ಹೇಳು, ಅವ್ರು ಇಲ್ಲಿಗೆ ಬರಲ್ಲ. ಈಗ ನಾನು ಹುಡುಗರು ಕರ್ಕೊಂಡು ನಿಮ್ಮ ಮನೆಗೆ ಬರೋಕ್ಕೂ ಆಗಲ್ಲ. ಈಗ ಇರಲಿ ಬಿಡು, ಏನೋ ಆಗೋದು ಆಗೋಗೈತಿ. ಅತ್ತಿಯರು ಬರಲಿ ಊರ್ಲಿಂತ್ರ, ಅವ್ರು ಬಂದ ಮೇಲೆ ಒಂದು ಸಲ ಅವರೇ ಬಂದು ನಿಮ್ಮ ಮನ್ಯಾಗ ಮಾತಾಡ್ತಾರೆ. ಏನಂತಿ? ಮಾತಾಡ್ಬೇಕು ಮತ್ತೆ. ಇಲ್ಲ ಇದು ಹಿಂಗೆ ಬೆಳ್ಕೊಂತ ಹೋಕತಿ, ಇದನ್ನ ಇಲ್ಲಿಗೆ ಇಲ್ಲೇ ಮುಗಿಸ್ಬೇಕು, ಇಲ್ಲ ಅಂದರೆ ದೊಡ್ಡದಾಕತ್ ಮತ್ತೆ. ಹೌದು, ನೀ ಹೇಳೋದು ಸರಿನೇ.